ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಶನಿವಾರ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ, ಅಂದರೆ 5 ಕಾಲಿಗೆಲ್ಲ ಎಚ್ಚರಿಕೆ ಆಗಿಬಿಡ್ತು. ಇವತ್ತು ಬೇಗ ಏನಕ್ಕೆ ಎದ್ದೆ ಅಂದರೆ, ಬೇಗ ಕೆಲಸ ಮುಗಿಸಿ ಬೇಗ ಪೂಜೆ ಮಾಡಿಬಿಡೋಣ ಅಂಥೇಳಿ. ನೆನ್ನೆ ಶುಕ್ರವಾರ ಪೂಜೆನೇ ಮಾಡಿರಲಿಲ್ಲ. ದೇವ್ರ ಪೂಜೆ ಸಾಮಗ್ರಿ ಎಲ್ಲ ತೊಳ್ಕೊಳ್ಳೋದಿತ್ತು, ಹಂಗಾಗಿ ನೆನ್ನೆನೂ ಮಾಡೋಕ್ಕಾಗಿರಲಿಲ್ಲ. ಇವತ್ತೇ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಎದ್ದೆ. ಆದರೂ ಕೂಡ ಲೇಟ್ ಆಯಿತು. ಸೊ ತನುನ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ಆಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಗಂಟೆ ಈಗ ಸುಮಾರು 9:45 10 ಗಂಟೆ ಆಗೋದಕ್ಕೆ ಬಂದಿದೆ. ಅವರಿಬ್ಬರಿಗೂ ಬ್ರೇಕ್ಫಾಸ್ಟ್ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಅವರಿಬ್ಬರು ತಿಂದ್ಕೊಂಡು ಹೋದರು. ಇವತ್ತೇನು ಲಂಚ್ ಬಾಕ್ಸ್ ಇರಲಿಲ್ಲ, ಸ್ಯಾಟರ್ಡೆ ಆಗಿರೋದ್ರಿಂದ. ಸರಿ ಬೇಗ ಬೇಗ ಕೆಲಸ ಮುಗಿಸ್ಕೊಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. 12:20 ಅಷ್ಟೊತ್ತಿಗೆ ಮತ್ತೆ ತನುನ ಹೋಗಿ ಸ್ಕೂಲಿಂದ ಕರ್ಕೊಬರಬೇಕು. ಹಾಗಾಗಿ ಪೂಜೆ ಸಾಮಗ್ರಿ ಎಲ್ಲದನ್ನೂ ಎತ್ಕೊಂಡು ಇವಾಗ ವಾಶ್ ಮಾಡ್ತಾಯಿದ್ದೀನಿ. ಪೂಜೆ ಸಾಮಗ್ರಿ ಎಲ್ಲ ನಾನು ಒಂದು 15 ದಿನಕ್ಕೊಂದು ಸತಿ ಅಂತೂ ವಾಶ್ ಮಾಡ್ತಾಯಿರ್ತೀನಿ. ಹಾಗೆ ನನ್ನ ಕಮೆಂಟ್ಸಲ್ಲಿ ಒಬ್ಬರು ಕೇಳಿದ್ರಿ, ಪೀರಿಯಡ್ಸ್ ಆದಮೇಲೆ ದೇವ್ರ ಪೂಜೆ ಸಾಮಗ್ರಿ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತೀರಾ, ಹಾಗೆ ಮಾಡ್ತೀರಾ ಅಂತೇಳಿ. ಫ್ರೆಂಡ್ಸ್, ನಾನು ದೇವ್ರ ಪೂಜೆ ಸಾಮಗ್ರಿ ಎಲ್ಲ ತೊಳೆದ್ಬಿಟ್ಟೆ ನಾನು ಪೂಜೆ ಮಾಡೋದು. ಪೀರಿಯಡ್ಸ್ ಮುಗಿದ್ಮೇಲೆ ಮ್ಯಾಟ್ಗಳು ವಾಶ್ ಮಾಡ್ತೀನಿ, ಬೆಡ್ಶೀಟು ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗೋಮೂತ್ರ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಅದಾದಮೇಲೆ ನಾನು ಪೂಜೆ ಮಾಡೋದು. ಹಾಗೆಯೇ ನಾನು ಪೂಜೆ ಮಾಡಲ್ಲ, ಇದು ಮುಂಚೆಯಿಂದನೂ ಅದೇ ಅಭ್ಯಾಸ ನನಗೆ. ಹಾಗಾಗಿ ಹಾಗೆಯೇ ದೊಡ್ಡ ದೊಡ್ಡ ದೀಪಗಳೆಲ್ಲ ಇಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ತೊಳೆದ್ಬಿಟ್ಟು ಇವತ್ತು ಮೇಲೆ ಎತ್ತಿಟ್ಬಿಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಪೂಜೆ ಸಾಮಗ್ರಿ ಆದರೆ ಏನಾಗುತ್ತೆ, ಹಿಂಗೆ ಅವಾಗವಾಗ ತೊಳಿಬೇಕಾದ್ರೆ ಬೇಗ ಬೇಗ ಕೆಲಸ ಆಗೋದೇ ಇಲ್ಲ. ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋತ್ತಿಗೆ ಲೇಟ್ ಆಗಿಬಿಡುತ್ತಲ್ವ. ಹಂಗಾಗಿ ನಾನು ಪೀತಾಂಬರಿ ಪೌಡರು ಮತ್ತು ವಿಮ್ ಬಾರ್ ಬರುತ್ತಲ್ವ, ಮಾಮೂಲಿ ಎಕ್ಸೋ ವಿಮ್ ಬಾರ್ ಬರುತ್ತಲ್ಲ, ಅದರಲ್ಲೆಲ್ಲ ಜಿಡ್ಡಿರುತ್ತಲ್ಲ, ಅದನ್ನೆಲ್ಲ ಒಂದು ಸತಿ ಬೆಳ್ಕೊಂಬಿಡ್ತೀನಿ. ಅದಾದಮೇಲೆ ಪೀತಾಂಬರಿ ಪೌಡ್ರ್ ಹಾಕ್ಬಿಟ್ಟು ಒಂದು ಸತಿ ನೀಟಾಗಿ ಬೆಳ್ಕೊಂಬಿಟ್ರೆ ಚೆನ್ನಾಗಿ ಪಳಪಳ ಅನ್ನತ್ತೆ. ಹಾಗೆ ಕಾಮಾಕ್ಷಿ ದೀಪ ತೊಳಿತಾ ಇದ್ದೀನಿ ನೋಡಿ. ಕಾಮಾಕ್ಷಿ ದೀಪ ಏನಂದರೆ ಫ್ರೆಂಡ್ಸ್, ಅದು ಎಷ್ಟು ಚೆನ್ನಾಗಿ ಬೆಳಗ್ಗೆ ಇಟ್ಟಿದ್ರೂ ಒಂದು 2-3 ಡೇಸ್ಗೆಲ್ಲ ಅದೊಂಥರ ಬ್ಲ್ಯಾಕ್ ಆಗಿಬಿಡುತ್ತೆ. ನಾನು ಎಷ್ಟೋ ಸತಿ ಗಮನಿಸಿರ್ತೀನಿ, ಎಷ್ಟು ನೀಟಾಗಿ ವಾಶ್ ಮಾಡಿದ್ರು ಹಿಂಗಾಗುತ್ತಲ್ಲ ಅಂತೇಳ್ಬಿಟ್ಟು. ಸೊ ಇವಾಗ ಪೂಜೆ ಸಾಮಗ್ರಿ ಎಲ್ಲ ತೊಳೆದಿದ್ದಾಯಿತು. ಆ ಚೆಂಬೇನಿದೆ ನೋಡಿ, ಕಳಸದ ಚೆಂಬು, ಅದನ್ನು ಕೂಡ ಸ್ವಲ್ಪ ಕರೆ ಆಗಿತ್ತು, ಅದನ್ನು ತೊಳೆದಿದ್ದೀನಿ. ಮೇಲೆ ಎತ್ತಿಟ್ಬಿಡೋಣ ಅಂಥೇಳಿ. ಓಕೆ, ಈ ದೊಡ್ಡ ದೀಪ ಚೆಂಬು ಎಲ್ಲದನ್ನು ತೆಗೆದು ಮೇಲೆ ಎತ್ತಿಟ್ಟೆ. ಹಾಗೆಯೇ ಮುಂಚೆನೇ ನಾನು ಫೋಟೋಸ್ ಎಲ್ಲ ಒರೆಸ್ಕೊಂಡು ಆ ಟೇಬಲೆಲ್ಲ ಒರೆಸ್ಕೊಂಡು ಎಲ್ಲ ನೀಟ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಸಾಯಿಬಾಬಾ ವಿಗ್ರಹ ಎಲ್ಲದನ್ನು ವಾಶ್ ಮಾಡಿಕೊಂಡು, ಹಾಗೆ ಕೃಷ್ಣ ಕೂಡ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೃಷ್ಣನಿಗೆ ಅಂದರೆ ಈ ವಿಗ್ರಹ ಇಡೋದಕ್ಕೆ ಒಂದು ಪರ್ಟಿಕ್ಯುಲರಾಗಿ ಒಂದು ಪ್ಲೇಸ್ ಮಾಡಿ ನೀಟಾಗಿ ಡೆಕೋರೇಟ್ ಮಾಡಿ ಜಾಗ ಮಾಡಿ ಇಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೂ ಕೂಡ ಅದನ್ನು ಅರೇಂಜ್ ಮಾಡ್ಕೊಳಕ್ಕಾಗಿಲ್ಲ. ಸದ್ಯಕ್ಕೆ ಈಗೇನು ಈ ಟೇಬಲ್ ಇದೆ ನೋಡಿ, ಅಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಅದು ಸಾಕಾಗೋದಿಲ್ಲ ಪ್ಲೇಸು, ಆದರೂ ಓಕೆ ಸದ್ಯಕ್ಕೆ ಇರಲಿ ಅಂತ ಅರೇಂಜ್ ಮಾಡಿದ್ದೀನಿ. ಕಳಸ ಇಡೋದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಒಂದು ಸ್ವಸ್ತಿಕ್ ಚಿತ್ರ ಬರೆದು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಕಳಸ ಮಾಮೂಲಿಯಾಗಿ ನಾನು ಕಾಯಿ ಕಳಸ ಬರುತ್ತಲ್ಲ ಅದನ್ನೇ ಇಡೋದು. ಕೆಲವರು ಮನೆ ದೇವ್ರಿಗೆ ಅಂತ ಕಳಸ ಇಡ್ತಾರೆ, ನಾನು ಲಕ್ಷ್ಮೀ ದೇವಿ ಕಳಸ ಇಡೋದು, ಲಕ್ಷ್ಮಿಗೆ ಅಂತೇಳಿ. ಹಾಗೆಯೇ ಈ ಕಳಸದ ಚೆಂಬೇನಿದೆ ನೋಡಿ, ಇದ್ರ ಮೇಲೂ ಅಷ್ಟೇ ಸ್ವಸ್ತಿಕ್ ಚಿತ್ರ ಬರೆದ್ಬಿಡ್ತೀನಿ. ಸ್ವಸ್ತಿಕ್ ಚಿತ್ರ ಬರೆದ್ಬಿಟ್ಟು ಅರಿಶಿನ ಕುಂಕುಮ ಇಡ್ತೀನಿ. ಕೆಳಗಡೆ ಅಕ್ಕಿ ಇಟ್ಟಿರ್ತೀನಲ್ವ, ಅದಕ್ಕೊಂದೊಂದು ಸತಿ ಪದ್ಮ ರಂಗೋಲಿ ಬಿಡಿಸ್ತಾ ಇರ್ತೀನಿ, ಇಲ್ಲಾಂದರೆ ಸ್ವಸ್ತಿಕ್ ಚಿತ್ರನಾದರೂ ಬಿಡಿಸ್ತಾ ಇರ್ತೀನಿ. ನಾನು ಯಾವಾಗಲೂ ಅಷ್ಟೇ ಕಳಸು ಚೆಂಬಲ್ಲಿ ಸ್ವಸ್ತಿಕ್ ಚಿತ್ರನೇ ಬಿಡಿಸೋದು. ಹಾಗೆ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ತೀನಿ. ಹಾಗೆಯೇ ₹1 ಕಾಯಿನ್ನ ಹಾಕಿ, ಇಲ್ಲ ₹5 ಕಾಯಿನ್ನ ಹಾಕ್ಬಿಟ್ಟು ವಿಳೆದೆಲ್ಲ ಇಟ್ಬಿಟ್ಟು ತೆಂಗಿನಕಾಯಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ನಮ್ಮನೆ ಕಳಸ ತುಂಬ ಚಿಕ್ಕ ಸೈಜಲ್ಲಿದೆ ಅಲ್ವಾ, ಹಂಗಾಗಿ ಚಿಕ್ಕ ಸೈಜಲ್ಲಿ ತೆಂಗಿನಕಾಯಿನ ತೊಗೊಂಬಂದ್ಬಿಟ್ಟು ಇಡ್ತೀನಿ ನಾನು. ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಅಂದರೆ ನನ್ನ ಹೈಟ್ ಕಮ್ಮಿ, ನನಗೆ ಹಿಂಗೆ ಸ್ಟೆಪ್ ಮೇಲೆ, ಅಂದರೆ ನಾನು ಮುಂಚೆ ಇದ್ದಿದ್ದ ಮನೆಯಲ್ಲಿ ಹಿಂಗೆ ಎತ್ತರದಲ್ಲಿ ಇತ್ತಲ್ಲ, ಚೇರ್ ಮೇಲೆ ಹತ್ತೋದು ಇಳಿಯೋದು ಜೋಡಿಸೋದು. ನಾನು ಹೈಟ್ ಕಮ್ಮಿ ಇದ್ದೀನಲ್ವ, ಹಂಗಾಗಿ ಇಲ್ಲಿ ನನಗೆ ಕರೆಕ್ಟಾಗಿದೆ ಪೂಜೆ ಮಾಡೋದಕ್ಕೆಲ್ಲ ಒಂಥರ ಕಂಫರ್ಟಬಲ್ಲಾಗಿ. ಈಗ ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಕಂಫರ್ಟಬಲ್ ಆಗಿದೆ. ನಾನು ಕೂಡ ನನ್ನ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿದೆ, ಅಂದರೆ ಡೋರ್ದು ಬರುತ್ತಲ್ಲ ವುಡ್ಡಂದು, ಅದನ್ನು ತೊಗೊಳ್ಳೋಣ ಅಂತ. ತೊಗೊಂಡ್ರೆ ಚೂರು ದೊಡ್ಡ ಸೈಜಲ್ಲೇ ತೊಗೋಬೇಕು. ಕಮ್ಮಿ ಇದು ಅಂತ ಹೇಳಿದ್ರೆ 1,500-2,500 ಚಿಕ್ಕದು ಸಿಗುತ್ತೆ. ಇಷ್ಟು ಫೋಟೋಸ್ ಎಲ್ಲ ಇಡಬೇಕಂದ್ರೆ ಒಂಚೂರು ದೊಡ್ಡ ಸೈಜಲ್ಲೇ ಬೇಕಲ್ವಾ. ಹಾಗಾಗಿ ಇರಲಿ 1-2 ತಿಂಗಳು ನೋಡೋಣ ಅಂತ ಹೇಳಿದ್ದಾರೆ.
ಹಾಗೆಯೇ ಅದಕ್ಕೊಂದು ಮಾಂಗಲ್ಯ ಕೂಡ ಹಾಕ್ತೀನಿ ಕಳಸಕ್ಕೆ. ಅದು ನಾನು ಗೊರವನಹಳ್ಳಿಲಿ ತೊಗೊಂಬಂದಿದ್ದು. ಅದಕ್ಕೂ ಕೂಡ ಅರಿಶಿನ ಎಲ್ಲ ಹಚ್ಬಿಟ್ಟು ಕಳಸಕ್ಕೆ ಹಾಕಿದ್ದೀನಿ. ಹಾಗೆಯೇ ಒಂದು ಅರ್ಧ ಡಜನಷ್ಟು ಬಳೆನ ಇಟ್ಟಿದ್ದೀನಿ, ಗ್ರೀನ್ ಕಲರ್ ಬಳೆನ. ಹಾಗೆ ಈಗ ಕಾಮಾಕ್ಷಿ ದೀಪ ಏನಿದೆ ನೋಡಿ, ಇದಕ್ಕೂ ಕೂಡ ಎರಡೂ ಕಡೆ ಅರಿಶಿನ ಕುಂಕುಮ ಇಟ್ಬಿಡ್ತೀನಿ. ಕಾಮಾಕ್ಷಿ ದೀಪನ ಚೇಂಜ್ ಮಾಡೋ ಐಡಿಯಾದಲ್ಲಿದ್ದೀನಿ. ಯಾಕಂದರೆ ಇದು ಎಷ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಟರು ಒಂದು 2 ದಿನ ಆಗ್ತಾ ಇದ್ದಂಗೆ ಅದೊಂಥರ ಬ್ಲ್ಯಾಕ್ ಆಗಿಬಿಡುತ್ತೆ. ಕೆಲವ್ರ ಮನೆ ಕಾಮಾಕ್ಷಿ ದೀಪ ನಾನು ಗಮನಿಸಿದ್ದೀನಿ, ಒಂದು ವಾರ 15 ದಿನ ಆದ್ರೂ ಪಳಪಳ ಅಂತ ಇರುತ್ತೆ. ಆಮೇಲೆ ನಾನು ಯೋಚನೆ ಮಾಡಿದೆ, ಇದಕ್ಕೆ ಜಾಸ್ತಿ ಕಬ್ಬಣನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದು ಇಲ್ಲೇ ಒಂದು ಕೋಣನಕುಂಟೆ ಕ್ರಾಸಲ್ಲಿ ಒಂದು ಶಾಪಲ್ಲಿ ತೊಗೊಂಬಂದಿದ್ದು ನಾನು. ನನಗೆ ಹಂಗೆ ಅನ್ನಿಸ್ತಾ ಇರುತ್ತೆ, ಎಷ್ಟು ತಿಕ್ಕಿ ಪಳಪಳ ಅನಿಸಿದ್ರು ಕೂಡ ಅದು 2-3 ದಿನಕ್ಕೆ ಆ ಥರ ಒಂಥರ ಡಾಟ್ ಥರ ಚುಕ್ಕಿ ಥರ ಆಗಿಬಿಡುತ್ತೆ, ಬ್ಲ್ಯಾಕಾಗಿ ಎಷ್ಟು ಒರೆಸಿಟ್ರು. ಅದಕ್ಕೆ ನೋಡ್ತಾ ಇದ್ದೀನಿ, ನೋಡೋಣ ಇಲ್ಲ ಯಾವುದಾದ್ರೂ ತೀರ್ಥಕ್ಷೇತ್ರ ಪುಣ್ಯ ಸ್ಥಳಗಳಿಗೆ ಹೋದಾಗ ಒಂದು ಒಳ್ಳೆ ಕಾಮಾಕ್ಷಿ ದೀಪ ತರಬೇಕು. ಹಾಗೆಯೇ ಕೆಲವ್ರು ಕೇಳ್ತಾ ಇರ್ತೀರ 3 ದೀಪ ಹಚ್ತೀರಾ ಅಂತ. 3 ದೀಪ ಹಚ್ಬೋದಂತೆ ಫ್ರೆಂಡ್ಸ್. ನಾನು ಚಿಕ್ಕ ದೀಪಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹಚ್ತೀನಿ, ಒಂದೊಂದು ಸತಿ ಎಣ್ಣೆನೇ ಹಾಕ್ತೀನಿ ತುಪ್ಪ ಇಲ್ದಾಗ. ಕಾಮಾಕ್ಷಿ ದೀಪ ಒಂದು ಇಡ್ತೀನಿ, ಆ ಥರ 3 ದೀಪ ಹಚ್ಬೋದು ಅಂತ ಹೇಳಿದ್ದಾರೆ. ಹಂಗಾಗಿ ನಾನು 3 ದೀಪ ಹಚ್ತೀನಿ. ಬತ್ತಿಗಳು ಮಾತ್ರ ಎಲ್ಲ ದೀಪಗಳಿಗೂ 2 ಬತ್ತಿ ಹಾಕ್ತೀನಿ ನಾನು. ಜೋಡಿ ಬತ್ತಿಗಳನ್ನೇ ಹಾಕೋದು, ಒಂದೊಂದು ಬತ್ತಿ ಹಾಕಲ್ಲ. ಹಾಗೆಯೇ ಫ್ರೆಂಡ್ಸ್, ನಾನು ಈ ಗೋಮತಿ ಚಕ್ರ ಮತ್ತು ಇದು ಬರುತ್ತಲ್ಲ ಎಂಥದ್ದು ಕವಡೆಗಳು ಬರುತ್ತೆ ನೋಡಿ, ಹಳದಿ ಕಲರ್ ಕವಡೆ, ಅದನ್ನು ಕೂಡ ನಾನು ಇದರಿಂದ ತೊಗೊಂಬಂದಿದ್ದು, ಯಾವುದು ಕೋಟಿಲಿಂಗೇಶ್ವರದಿಂದ ತೊಗೊಂಬಂದಿದ್ದು. ತಿರುಪತಿ ಹೋದಾಗ ಕೋಟಿಲಿಂಗೇಶ್ವರ ಅಂದವೆಯಲ್ಲಿ ಬಂದ್ವಲ್ವ ನೋಡಿಕೊಂಡು, ಆವಾಗ ಅಲ್ಲಿ ಒಂದು ಶಾಪಲ್ಲಿ ತೊಗೊಂಬಂದಿದ್ದು. ಅದನ್ನು ಅಷ್ಟೇ, ಈ ಪೂಜೆ ಸಾಮಗ್ರಿ ಎಲ್ಲ ಯಾವತ್ತು ತೊಳಿತೀನಿ ಆವತ್ತೇ ಅದನ್ನು ಕೂಡ ಎಲ್ಲ ತೊಳೆದು ಅದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಒಂದು ಬೌಲಲ್ಲಿ ಅಕ್ಕಿ ಒಳಗಡೆ ಅದನ್ನು ಜೋಡಿಸಿ ಅದರಲ್ಲೊಂದು ಚಿಕ್ಕದು ಲಕ್ಷ್ಮೀ ವಿಗ್ರಹ ಇದೆ, ಅದನ್ನು ಇಟ್ಟು ಹೂವೆಲ್ಲ ಇಟ್ಬಿಟ್ಟು ಅದನ್ನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ನಾನು. ಆದರೂ ಫ್ರೆಂಡ್ಸ್, ಈ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ನೆಮ್ಮದಿ ಇದೆ. ಆದರೆ ಈಗ ನನಗೆ ಈ ಥರ ಕಂಫರ್ಟಬಲ್ಲಾಗಿ ಆರಾಮಾಗಿ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಹಾಗೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಕುತ್ಕೊಂಡು ಪೂಜೆ ಮಾಡೋದಂದರೆ ಇನ್ನೂ ಇಷ್ಟ. ಚೆನ್ನಾಗಿರುತ್ತೆ ಪೂಜೆ ಮಾಡೋದ್ರಲ್ಲಿ ಇರೋ ನೆಮ್ಮದಿ. ಬೇರೆ ಯಾವ ಕೆಲಸ ಮಾಡಬೇಕಾದ್ರೂ ನೆಮ್ಮದಿ ಅಷ್ಟೊಂದು ಸಿಗಲ್ಲ. ಚೆನ್ನಾಗಿ ಹೂವು ಜೋಡಿಸ್ಬಿಟ್ಟು ನೀಟಾಗಿ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ತೃಪ್ತಿ ಸಿಗುತ್ತೆ ನನಗೆ. ಹಾಗೆಯೇ ಇಲ್ಲಿ ಕಳಸಕ್ಕೆ ವಿಳೆದೆಲೆ ಇಟ್ಟಿದ್ದೀನಲ್ವ, ಅದಕ್ಕೂ ಕೂಡ ಸುತ್ತ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಇಲ್ಲಿ ಒಂದು ಸ್ಕ್ರೀನ್ ಹಾಕೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ನಾನು ಒಂದು ಸ್ಕ್ರೀನು ಹಾಕಬೇಕು ಅಂತೇಳಿ. ಅದೇ ಇವಾಗ ಸದ್ಯಕ್ಕೆ ಅದೊಂದು ಮಂಟಪದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀವಿ ತರೋಣ ಅಂತೇಳಿ. ಹಾಗಾಗಿ ಮತ್ತೆ ಮೊಳೆ ಹೊಡ್ಸಿದ ಸ್ಕ್ರೀನ್ ಏನು ಹಾಕೋದು ಬೇಡ, ಇರಲಿ ಅಂತೇಳಿ ಹಾಗೇ ಬಿಟ್ಟಿದ್ದೀನಿ. ತಿರುಪತಿ ವೆಂಕಟೇಶ್ವರ ಫೋಟೋ ಈ ಕಡೆ ಫಸ್ಟ್ ಒನ್ ಇಟ್ಟಿದ್ದೀನಿ. ಅದು ಸ್ವಲ್ಪ ಕೃಷ್ಣ ಇಟ್ಟಿರೋದ್ರಿಂದ ಮರೆ ಆಗೋ ಥರ ಅನಿಸುತ್ತಷ್ಟೇ. ಹಾಗೆಯೇ ಗೆಜ್ಜೆ ವಸ್ತ್ರ ತೊಗೊಂಬಂದಿದ್ದೆ. ಇದು ಸ್ವಲ್ಪ ಚಿಕ್ಕ ಸೈಜು ಕೊಟ್ಬಿಟ್ಟಿದ್ದಾನೆ. ದೊಡ್ಡದು ಬರುತ್ತೆ ಸಲ ದೊಡ್ಡದು ತಂದರೆ ಎಲ್ಲ ಫೋಟೋಗಳಿಗೂ ಕೂಡ ಆಗಿ ಕಳ್ಸೋಕ್ಕೂ ಕೂಡ ಆಗಿ ದೊಡ್ಡದಾಗಿ ಆಗೋದು. ಇವತ್ತು ಗೆಜ್ಜೆ ವಸ್ತ್ರ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ, ಹಂಗಾಗಿ ಚಿಕ್ಕ ಸೈಜಲ್ಲೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫೋಟೋಸ್ಗೆಲ್ಲ. ಹಾಗೆ ಈ ಕಳಸ ಪಕ್ಕ ನಾನು 2 ಪುಟಾಣಿ ಆನೆ ಮತ್ತು ಒಂದು ಹಸು ಕರು ಇಟ್ಟಿದ್ದೀನಿ. ಅದು ಕೂಡ ಅಷ್ಟೇ, ನನಗೆ ಇಲ್ಲಿ ದೇವ್ರದ್ದು ಕಳಸ ಮುಂದೆ ಇಟ್ಟಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಕೂಡ ಕ್ವಾಲಿಟಿ ನಾನು ಮೀಶೋಯಲ್ಲಿ ತೊಗೊಂಬಂದಿದ್ದೆ, ಮೀಶೋದಲ್ಲಿ ಆನ್ಲೈನಲ್ಲಿ ತೊಗೊಂಡಿದ್ದದು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ಫ್ರೆಂಡ್ಸ್, ಇವತ್ತು ಏನಾಯ್ತಂದರೆ ಬೆಳಗ್ಗೆ ಇಲ್ಲಿ ಹೂವು ಬರುತ್ತೇನೋ ಅಂತ ನೋಡ್ತಾ ಇದ್ದೆ. ಮಲ್ಲೆ ಹೂವಿತ್ತು, ಇದು ರೋಸ್ ಹೂವು ಸೇವಂತಿಗೆ ಹೂವು ಸಿಗಲೇ ಇಲ್ಲ ನನಗೆ. ಮೇನ್ ರೋಡ್ ಕಡೆ ಇನ್ನು ಸ್ವಲ್ಪ ಮುಂದೆ ಹೋಗಿದ್ರೆ ಸಿಗೋದು, ಲೇಟ್ ಆಗಿಬಿಡುತ್ತಂತೇಳಿ ಇಲ್ಲೇ ಕೆಳಗಡೆ ಮಲ್ಲೆ ಹೂವು ಬಂದಿತ್ತು, ಅಲ್ಲೇ ಹೋಗ್ಬಿಟ್ಟು ಮಲ್ಲೆ ಹೂವು ತೊಗೊಂಬಂದೆ. ಅದನ್ನೇ ಇವಾಗ ಕಟ್ತಾ ಇದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಹತ್ರ ಫೋನ್ ಮಾತಾಡಿಕೊಂಡು ಕಟ್ತಾ ಇದ್ದೀನಿ ನಾನೀಗ. ಬೀನ್ಸ್ ಎಲ್ಲ ಎತ್ಕೊಂಡಿದ್ದೆ, ಇವತ್ತು ಫ್ರೈಡ್ ರೈಸ್ ಮಾಡೋಣ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತೇಳಿ. ಯಾಕಂದರೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಅಲ್ವಾ, ಹಾಗಾಗಿ ಬೀನ್ಸ್ ಎಲ್ಲ ಇಲ್ಲೇ ಎತ್ತಿಟ್ಕೊಂಡೆ. ಇಲ್ಲಿ ರೂಮಲ್ಲಿ ಟೇಬಲ್ ಹಾಕ್ಕೊಂಡಿದ್ದೀನಲ್ವ ಫ್ರೆಂಡ್ಸ್, ಇಲ್ಲಿ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಬೆಳಕಲ್ಲಿ ಕೂತ್ಕೊಂಡು ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಒಂಥರ ಖುಷಿ ಸಿಗ್ತಾಯಿದೆ ನನಗೆ ಈ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಏನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ.
ಹೂವು ಕಟ್ಟಿ ತುಂಬ ವರ್ಷನೇ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಇಷ್ಟೊಂದು ಹೂವನ್ನ ಕಟ್ಟಿ ಇವತ್ತು ಮಲ್ಲೆ ಹೂವು ತೊಗೊಂಬಂದು ನಾನೇ ನನ್ನ ಕೈಯಾರೆ ಕಟ್ಬಿಟ್ಟು ದೇವ್ರಿಗೆ ಮುಡಿಸ್ತಾ ಇದ್ದೀನಿ. ಇನ್ನೂ ಇಷ್ಟಿದೆ ನೋಡಿ, ಕಟ್ಟೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಮತ್ತು ಟೈಮ್ ಆಗಿಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ಅಷ್ಟು ಕಟ್ಟೋ ಅಷ್ಟೊತ್ತಿಗೆ ನನಗೆ ಒಂದು ಅರ್ಧ ಗಂಟೆನೇ ಆಗೋಯ್ತು ಅಂದ್ಕೊಳ್ಳಿ. ಅರ್ಧ ಗಂಟೆಗಿಂತ ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಡ್ತು. ಇವಾಗ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ದೇವ್ರಿಗೆ ಜೋಡಿಸ್ತಾ ಇದ್ದೀನಿ. ಆದರೂ ಸೇವಂತಿಗೆ ಹೂವು ಹಾಗೆಯೇ ರೋಸ್ ಹೂವು ಮುಡಿಸಿದಾಗ ದೇವ್ರ ಫೋಟೋ ಅಷ್ಟು ಲುಕ್ಕಾಗಿ ಕಾಣಿಸುತ್ತೆ. ಆದರೆ ಇವತ್ತೊಂಥರ ಸ್ಯಾಟಿಸ್ಫ್ಯಾಕ್ಷನ್ ನನಗೆ, ನಾನೇ ಹೂವು ಕಟ್ಟಿ ನಾನೇ ರೆಡಿ ಮಾಡಿ ಮುಡಿಸ್ತಾ ಇದ್ದೀನಿ ದೇವರಿಗೆ ಅಂತೇಳಿ. ಹೂವು ಕಟ್ಟೋ ಅಭ್ಯಾಸ ನನಗೆ ಚಿಕ್ಕ ವಯಸ್ಸಿಂದನೂ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಹೂವು ಕಟ್ತಾಯಿದ್ದೆ. ಯಾಕಂದರೆ ನಮ್ಮ ಮನೆ ಹತ್ರ ಜಾಸ್ತಿ ಹೂವಿನ ಗಿಡ, ದುಂಡು ಮಲ್ಲಿಗೆ ಹೂವು, ಹಾಗೆಯೇ ಇದು ಸೂಜಿ ಮಲ್ಲಿಗೆ ಹೂವು, ಕಾಕಡ ಹೂವು ತುಂಬ ಬಿಡೋದು, ಕನಕಾಂಬರ ಹೂವು, ಆಮೇಲೆ ಗೊರಟೆ ಹೂವು ಅಂತ ಬರುತ್ತೆ ಊರ ಕಡೆ, ಅದು ಕೂಡ ತುಂಬ ಬಿಡೋದು. ಅದನ್ನೆಲ್ಲ ಕಟ್ತಾಯಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ನಂಗೆ ತುಂಬಾ ಚೆನ್ನಾಗಿ ಅಭ್ಯಾಸ ಇದೆ. ಆದರೆ ಒಂದು ವರ್ಷ ಮೇಲೆ ಸುಮಾರು ದಿನ ಆಗೋಗಿತ್ತು ಹೂವು ಕಟ್ಟಿ. ಇವಾಗ ಕಟ್ತಾಯಿದ್ದೀನಿ. ಎಲ್ಲ ಫೋಟೋಗಳಿಗೂ ಕೂಡ ಹೂವನ್ನ ನೀಟಾಗಿ ಮುಡಿಸಿದ್ದೀನಿ ನೋಡಿ. ಮೊಗ್ಗು ಥರನೇ ಇತ್ತು ಮಲ್ಲೆ ಹೂವು. ಹರಳಿದ ಮೇಲೆ ಇನ್ನೂ ಕೂಡ ಲಕ್ಷಣವಾಗಿ ಕಾಣಿಸುತ್ತೆ. ಆದರೂ ಸ್ವಲ್ಪ ತೆಳುವಾಗಿ ಕಟ್ಟಿದ್ದೀನಿ, ಮೊಗ್ಗಿದೆಯಲ್ವಾ, ಹಾಗಾಗಿ ತುಂಬಾ ತೆಳುವು ಅನ್ನಿಸ್ತಾ ಇದೆ ಹೂವು. ಒಂದು ಗಣಪತಿ ವಿಗ್ರಹ, ಒಂದು ಸಾಯಿಬಾಬಾ ವಿಗ್ರಹ, ಹಾಗೆಯೇ ಒಂದು ಲಕ್ಷ್ಮಿದು ಅದೆಲ್ಲ ಇದೆ, ಅದಕ್ಕೆಲ್ಲ ಮುಡಿಸ್ತಾ ಇದ್ದೀನಿ. ಹಾಗೆ ಕೃಷ್ಣಂಗೂ ಕೂಡ ಮುಡಿಸ್ತಾ ಇದ್ದೀನಿ. ಹಾಗೆ ಮೇಲೆ ಚಾಮುಂಡೇಶ್ವರಿ ಫೋಟೋ ಅಂಟಿಸಿದ್ದೀನಲ್ವ, ಅಲ್ಲಿಗೆ ಹೂವು ಮುಡ್ಸೋಕ್ಕಾಗ್ತಾಯಿಲ್ಲ. ಅಲ್ಲಿ ಒಂದು ವಾಲ್ ಸ್ಟಿಕ್ ಬರುತ್ತಲ್ವ, ಗಮ್ ಸ್ಟಿಕ್ ಥರ, ಆ ಥರ ತಂದು ಅಂಟಿಸ್ಬೇಕು. ಅದನ್ನ ಅಂಟಿಸಿದ ಮೇಲೆ ಹೂವು ಇಡೋದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ಅವಾಗ. ಹಂಗೆ ಅಂದ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡಿದ್ದೀನಿ, ತರಬೇಕು. ಓಕೆ, ದೇವರಿಗೆಲ್ಲ ಇವಾಗ ಹೂವನ್ನ ಮುಡಿಸಿದ್ದಾಗಿದೆ ನೋಡಿ. ಹಾಗೆ ಈಗ ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ಮುಂಚೆ ಎಲ್ಲ ನಾನು ಈ ಏನಿದೆ ಮ್ಯಾಚ್ ಬಾಕ್ಸ್ ಅದರಲ್ಲೇ ಹಚ್ತಾ ಇದ್ದೆ. ಇವಾಗ ಕೆಲವರೆಲ್ಲ ಮ್ಯಾಚ್ ಬಾಕ್ಸಲ್ಲಿ ಡೈರೆಕ್ಟ್ ಹಚ್ಚಬಾರ್ದು, ಉದ್ಬತ್ತಿಯಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ. ಬಟ್ ಆ ಕಾಲದಿಂದನೂ ನಾನು ನೋಡಿರೋ ಪ್ರಕಾರ ಊದುಬತ್ತಿಯಲ್ಲಿ ಯಾರೂ ದೀಪ ಹಚ್ಚಿದ್ದು ನಾನು ಚಿಕ್ಕ ವಯಸ್ಸಿಂದ ನಾನು ನೋಡಲೇ ಇಲ್ಲ. ಇತ್ತೀಚೆಗೆ ಒಂದೊಂದು ಥರ ಶಾಸ್ತ್ರ ಹೇಳ್ತಾರೆ, ಹಾಗಾಗಿ ನಾನು ಕೂಡ ಹಚ್ತಾಯಿದ್ದೀನಿ ಈಗ. ಆದರೂ ಒಂದು ಸತಿ ಮರ್ತೇ ಬಿಟ್ಟಿರ್ತೀನಿ, ಮ್ಯಾಚ್ ಬಾಕ್ಸಲ್ಲೇ ಹಚ್ಬಿಡ್ತೀನಿ. ಒಂದು ಸತಿ ಜ್ಞಾಪಕ ಮಾಡಿಕೊಂಡು ಇಲ್ಲ ಊದುಬತ್ತಿಯಲ್ಲಿ ಹಚ್ಚೋಣ ಅಂತೇಳಿ ಹಚ್ತಾ ಇರ್ತೀನಿ. ಬಟ್ ನಾನು ಚಿಕ್ಕ ವಯಸ್ಸಿದ್ದಾಗ ನೋಡಿದ ಮಟ್ಟಕ್ಕೆ ನಾನು ಯಾರೂ ಕೂಡ ಊದುಬತ್ತಿಯಲ್ಲಿ ದೀಪ ಹಚ್ಚಿದ್ದನ್ನು ನಾನು ನೋಡಲೇ ಇಲ್ಲ. ಇತ್ತೀಚೆಗೆ ಎಲ್ಲರೂ ಹಾಗೆ ಹೇಳ್ತಾರಲ್ವ, ಹಾಗಾಗಿ ಅದನ್ನು ಫಾಲೋ ಮಾಡ್ತಾಯಿದ್ದೀನಿ. ಓಕೆ, ಪೂಜೆ ಅಂತೂ ಎಲ್ಲ ಜೋಡಿಸಿ ಎಲ್ಲ ಆಯಿತು. ಹಾಗೆ ದೇವರಿಗೆ ಇವತ್ತು ನೈವೇದ್ಯಕ್ಕೆ ಮಾವಿನ ಹಣ್ಣು ತೊಗೊಂಬಂದಿದ್ವಿ, ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು. ಅದನ್ನೇ ಮಾವಿನ ಹಣ್ಣನ್ನೇ ಒಂದನ್ನು ವಾಶ್ ಮಾಡಿ ನೀಟಾಗಿ ಇಡ್ತಾಯಿದ್ದೀನಿ, ನೈವೇದ್ಯವಾಗಿ ಇಡ್ತಾಯಿದ್ದೀನಿ. ಬಾಳೆಹಣ್ಣು ಇಡ್ತೀನಿ, ಇಲ್ಲಾಂದರೆ ಕಡಲೆ ಸಕ್ಕರೆ ಇಡ್ತೀನಿ. ಪೊಂಗಲ್ ಏನಾದ್ರು ಸಿಹಿ ಅನ್ನ ಬರುತ್ತಲ್ವ, ಅದನ್ನು ಮಾಡಿ ಇಡ್ತೀನಿ. ಇವತ್ತು ಸಿಹಿ ಅನ್ನ ಮಾಡಿಡೋಣ ಅಂತಲೇ ಯೋಚನೆ ಮಾಡಿದೆ. ಆಮೇಲೆ ತುಪ್ಪ ಯೂಸ್ ಮಾಡಿಬಿಟ್ಟಿದ್ದೆ. ತುಪ್ಪ ಯೂಸ್ ಮಾಡಿರೋ ತುಪ್ಪ ಹಾಕಿ ಹೆಂಗೆ ಮಾಡೋಕ್ಕಾಗುತ್ತೆ ಅಂತೇಳಿ, ಬೇಡ ಮಾವಿನ ಹಣ್ಣನ್ನೇ ಇಟ್ಬಿಡೋಣ ಅಂತೇಳಿ ಮಾವಿನ ಹಣ್ಣು ಇಟ್ಬಿಟ್ಟು ದೇವರಿಗೆ ನೈವೇದ್ಯ ಮಾಡಿದೆ. ಹಾಗೆ ಒಂದು ಈ ಸಾಂಬ್ರಾಣಿ ಧೂಪ ಬರುತ್ತಲ್ವ, ಅದನ್ನು ಹಚ್ಚಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಧೂಪ ಅದು ಖಾಲಿ ಆಗಿಬಿಡ್ತು ಅಂತೇಳಿ ಇವತ್ತು ಇನ್ನೂ ಒಂದು ಧೂಪದ್ದು ಡಬ್ಬ ತೊಗೊಂಬಂದಿದ್ದೆ, ಅದನ್ನು ಹೊರಗಡೆ ಎಲ್ಲ ಸ್ವಲ್ಪ ಹಚ್ಬಿಡೋಣ ಅಂತೇಳಿ. ತುಳಸಿ ಗಿಡ ಒಂದು ತೊಗೊಂಬಂದಿಲ್ಲ ಫ್ರೆಂಡ್ಸ್, ತುಳಸಿ ಗಿಡ ಒಂದು ತರೋದಕ್ಕೆ ಹೋಗಬೇಕು. ನಮ್ಮ ಮನೆಯವರು ಫ್ರೀಯಾಗಿ ಸಿಗ್ತಾಯಿಲ್ಲ ನನಗೆ, ಆ ಕಡೆ ನರ್ಸರಿಗೆ ಹೋಗಿ ತೊಗೊಬರ್ಬೇಕು ನಾನು. ಬರೀ ಮಾಮೂಲಿ ಏನಿದೆ ನೆಲ್ಲಿಕಾಯಿ ಗಿಡ ಅದೇ ಇದೆ ಪಾಟಲ್ಲಿ, ತುಳಸಿ ಗಿಡ ತಂದು ಅದೇ ಪಾಟ್ಗೆ ಹಾಕೋದ ಇಲ್ಲ ಬೇರೆ ಪಾಟ್ಗೆ ಹಾಕೋದ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅವೆರಡೂ ಒಟ್ಟಿಗೆ ಇದ್ದರಷ್ಟು ಒಳ್ಳೆಯದು, ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಗಿಡ. ಹಾಗೆ ಅಮ್ಮನ ಮನೆ ಎಲ್ಲ ಕಂಪ್ಲೀಟ್ ಆದಮೇಲೆ ಆ ನೆಲ್ಲಿಕಾಯಿ ಗಿಡನ ಊರಿಗೆ ತೊಗೊಂಡೋಗ್ತೀನಿ. ಊರಿಗೆ ತೊಗೊಂಡೋಗಿ ಮನೆ ಹತ್ರ ನೆಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ನೋಡೋಣ ಹೆಂಗೆಲ್ಲ ಆಗುತ್ತೆ, ಎಲ್ಲಿ ಜಾಗ ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ನೆಲ್ಲಿಕಾಯಿ ಗಿಡನ ಊರಲ್ಲಿ ಭೂಮಿ ಮೇಲೆ ಹಾಕೋಣ ಅಂತ ಇದ್ದೀನಿ. ಅದು 5-6 ವರ್ಷದಿಂದ ಪಾಟಲ್ಲೇ ಬೆಳೀತಾ ಇದೆ. ಹಾಗಾಗಿ ಓಕೆ, ಎಲ್ಲ ಈಗ ಕಂಪ್ಲೀಟ್ ಪೂಜೆ ಆದಮೇಲೆ ಲಾಸ್ಟಲ್ಲಿ ಈಗ ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ, ಕರ್ಪೂರದ ಆರತಿ. ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮು 11 ಗಂಟೆ ಆಗೋಯ್ತು. ಯಾಕಂದರೆ ಹೂ ಬೇರೆ ಎಲ್ಲ ಕಟ್ಕೊಂಡು ಎಲ್ಲ ಮಾಡ್ಕೊಳ್ಳೋತ್ತಿಗೆ 11 ಗಂಟೆ ಆಗೋಗ್ಬಿಡ್ತು. ಬೇಗ ಮಾಡ್ಕೊಳ್ಳೋಣ ಇವತ್ತು ಪೂಜೆನ, ಬೇಗ 9 ಗಂಟೆಗೆಲ್ಲ ಮುಗಿಸ್ಬಿಡ್ಬೇಕು, ತನ್ನೊಂದು ಸ್ಕೂಲಿಗೆ ಕಳಿಸೋಷ್ಟೊತ್ತಿಗೆ ಮುಗಿಸ್ಬಿಡ್ಬೇಕು ಅಂತಲೇ ಯೋಚನೆ ಮಾಡಿದೆ. ಬಟ್ ಆಗಲೇ ಇಲ್ಲ, ಲೇಟಾಗಿ ಹೋಗ್ಬಿಡ್ತು. ಏನು ಮಾಡೋಕ್ಕೋದ್ರೂ ಸ್ವಲ್ಪ ಲೇಟಾಗಿಬಿಡುತ್ತೆ ಒಂದೊಂದು ಸಲ. ಓಕೆ ಫ್ರೆಂಡ್ಸ್, ಈಗ ಪೂಜೆ ಕೂಡ ಆಯಿತು. ಸೊ ಇವತ್ತಿನ ಪೂಜೆ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾ ಇರೋರು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.